ಮಕ್ಕಳಿರ ಇಂದಿನಿಂದ ಯುದ್ಧ ಪ್ರಾರಂಭ. ರಣಕುಂಡದಲ್ಲಿ ಸಮರದ ಹೊಗೆಯಾಡುತ್ತಿರುವುದು. ಆ ದುಷ್ಟರನ್ನು ಯುದ್ಧವೆಂಬ ರಣಕುಂಡದಲ್ಲಿ ಕಡಿದು ಕೆಡಹುವೆನು. ರಕ್ತದ ಮಹಾನದಿಯನ್ನೇ ಕಾಣಲಿರುವ ಆ ಶುಂಭ ದೈತ್ಯರನ್ನು ರಕ್ತದ ಮಹಾಪೋರದಲ್ಲೇ ಕೊಚ್ಚಿ ಕೆಡಹುವೆನು. ಈಗ ಕೆರಳಿದ ಕೇಸರಿಯಂತೆ ಆ ದುಷ್ಟರೇ ಯುದ್ಧಕ್ಕೆ ಬರುತ್ತಿರಬಹುದಲ್ಲವೇ? ತಾಯೇ, ಆ ಶುಂಭ ದೈತ್ಯರು ಸಹಸ್ರಾಕ್ಷೋಣಿಗಳಿಂತ ದೊಡ್ಡದು. ಆ ಸೈನ್ಯದಲ್ಲಿ ಮಹಾನ್ ಕಠೋರರು, ಕೂಳ ರಕ್ಕಸರೇ ತುಂಬಿರೋರು. ಅವರಿಂದ ನಮ್ಮನ್ನು ರಕ್ಷಿಸೋ ಮಾತಾ. ಅದೋ ತಾಯಿ, ಯಾವ ದುಷ್ಟ ರಕ್ಕಸನ ತಲೆ ಬರುತ್ತಿದ್ದಾನೆ. ಮಕ್ಕಳಿರ ಅವನೇ ಬರಲಿ, ಅವನ ಸಾವು ಖಂಡಿತ. ನೀವೆಲ್ಲರೂ ಮರೆಯಾಗಿ ನಿಲ್ಲಿರಿ. ಆಜ್ಞೆ ಮಾತಾ. ಮುಂದಲೆಯ ಮುಡಿದ ಶುಂಭ ನೆಡುಗೆ ಆಟವ ತೋರಿಸಿದರೆ ನಿನ್ನಯ, ಆಟವ ತೋರಿಸಿದರೆ ನಿನ್ನಯ ಗಟ್ಟಿಯ ಮುರಿದು ಪದವಿಯೊಳಗಿಡುವೆ. ಫಲ ಫಲಕೂಲನೇ ಕೀಲು ನುಡಿಗಳಂ ನುಡಿಯದಿರಲು ಕಡುಕೋಪದಲ್ಲಿ ಕಡುಕೋಪದಲ್ಲಿ ನಿಮ್ಮಯ ಸುಡುವೆನು ಮಯತನುವಾ. ಶ್ರೀಯಳೆ, ನೀನು ಯಾರು? ನಿನಗೆ ಇಷ್ಟೊಂದು ಸೊಕ್ಕೆ? ಶುಂಭನನ್ನು ಮದುವೆಯಾಗು ಎಂದು ಹೇಳಲು ನಮ್ಮ ಸುಗ್ರೀವಾಸುರನನ್ನು ಕಳಿಸಿದೆ. ಬಾಯಿಗೆ ಬಂದಂತೆ ಅರ್ಟಿದಲ್ಲದೆ ಯುದ್ಧಕ್ಕೆ ಆಹ್ವಾನಿಸಿದಂತೆಯೇ ನಿನಗೆ ಇಷ್ಟೊಂದು ಸೊಕ್ಕೆ? ಎಲ್ಲ ಬಡರಕ್ಕಸ ಕ್ರಿಮಿಯೇ, ನಿಮ್ಮಂತಹ ವಿಷಕ್ರಿಮಿಯನ್ನು ನನ್ನ ಕಾಲಿನಿಂದ ಹೊಸಕಿ ಹಾಕಬಲ್ಲ ಈ ಪರದೇವತೆಯು ನಿನಗೆ ಹೆದರಿ ನಿನ್ನ ಹಿಂದೆ ಬರುವಳೆಂದು ತಿಳಿದಿರುವೆಯ ಪಾಪಾತ್ಮ. ಮೊದಲು ಇಲ್ಲಿಂದ ಹಿಂದಿರುಗು ರಕ್ಕಸ. ಆ ದುಷ್ಟ ದೈತ್ಯರನ್ನು ಇಲ್ಲಿಗೆ ಕಳಿಸಿಕೊಡು ಹೋಗು. ಬಲಾಬಡ ನಾರಿಯೇ, ನಿನಗೆ ಇಷ್ಟೊಂದು ಸೊಕ್ಕೆ? ಶುಂಭ ನಿಶುಂಭರನ್ನು ಜರೆದು ಮಾತನಾಡುವಿಯ? ನಿನ್ನ ಸೊಕ್ಕನ್ನು ನೋಡಿ ನನ್ನ ಪಿತ್ತ ನೆತ್ತಿಗೆ ಏರುತ್ತಿದೆ. ನನ್ನ ಕೋಪದ ಗಾರ್ಭಾಗಲಿ ಬಗೆ ಬಗೆಯ ಹುರಿ. ಇನ್ನೀಗಲೇ ದರದರನೆ ನಮ್ಮ ದಾನವೇಂದ್ರನ ಬಳಿಗೆ ಎಳುತ್ತಿರುವೆ. ಪರಡು ದುರಾತ್ಮಳೆ. ಎಲ್ಲ ಬಡರಕ್ಕಸ ಕ್ರಿಮಿಯೇ, ಒಂದು ಸಣ್ಣದಾದ ಧೂಳಿಯನ್ನು ತೆಗೆದು ಈ ಪರ್ವತಕ್ಕೆ ಸೆದರೆ ಪೆಟ್ಟಾಗಬಹುದೆಂದು ತಿಳಿದಿರುವೆಯ ನೀಚಾತ್ಮ. ನಿನ್ನ ನೀಕ್ಷಣದಲ್ಲಿ ತರೆಗಳೆಯಂತೆ ತೋರು ಬಿಡುವೆನು. ಯುದ್ಧಕ್ಕೆ ಅಣಿಯಾಗು ರಕ್ಕಸ. ನಿಲ್ಲು ದುರಾತ್ಮಳೆ, ನಿಲ್ಲು ಇದುವರೆಗೂ ನಮ್ಮ ದಾನವೇಂದ್ರನ ಅರಿಸಿಯಾಗುವ ಯೋಗವಿದೆ ಎಂದು ತಿಳಿದಿದ್ದೆ. ಆದರೆ ನೀನು ನನ್ನ ಮೇಲೆ ಯುದ್ಧಕ್ಕೆ ನಿಂತೆಯ. ಸಿದ್ಧಳಾಗು ದುರಾತ್ಮಳ, ಸಿದ್ಧಳಾಗು ಬಡ ಮಾರಿ ಕರೆಯುವ ದಾರಿ ಕರೆಯುವ ನಿನ್ನ ಎಮ್ಮಾರಿ. ಬಡ ನಾರಿ ತರೆಯುವ ದಾರಿ ಕರೆಯುವ ನಿನ್ನ ಎಮ್ಮಾರಿ. ತಡೆಯುವ ರಕ್ಷಿಸದಿದ್ದೊಡೆ ವಕ್ಷವ ಸೀಳುವರನ ಹೇಳಿ. ವೀಕ್ಷಿಸಿ ನಿನ್ನನ್ನು ರಕ್ಷಿಸದಿದ್ದೊಡೆ ವಕ್ಷವ ಸೀಳುವರನ ಹೇಳಿ. ವಕ್ಷವ ಸೀಳುವರನ ಹೇಳಿ, ವಕ್ಷವ ಸೀಳುವರನ ಹೇಳಿ. ಕ್ಷಣಿಯನ್ನು ಉಳಿಸುವೆ ತರುಣಿಯನ್ನು
ಸಹೋದರ ಅಣ್ಣ, ಹಿಮಾಚಲಕ್ಕೆ ಬಂದಿರುವ ಆ ಸ್ತ್ರೀಯರನ್ನು ಎಳೆತರಲು ಹೋದ ನಮ್ಮ ಧೂಮ್ರಾಲೋಚನನು ಇಷ್ಟು ಕಾಲವಾದರೂ ಬಾರಲಿಲ್ಲವಲ್ಲ. ಅಣ್ಣ, ನಮ್ಮ ಧೂಮ್ರಾಕ್ಷನ ಶೌರ್ಯದ ಕಿಡಿ ಕಾರ್ಬೋಗಿಗೆ ಆ ಬಡನಾರಿಯು ಗಡಗಡನೆ ನಡುಗಿ ಇಷ್ಟರೊಳಗೆ ಅವನ ಜೊತೆ ಬಂದೇ ಬರುವಳು ನೋಡುತ್ತೀರಣ್ಣ. ಪ್ರಭುಗಳಿಗೆ ನಮಸ್ಕರಿಸುವೆನು. ಸಮಾಚಾರವೇನು ಧೂತನೇ? ಮಹಾಪ್ರಭು, ಆ ಕಾನದಲ್ಲಿರುವ ಸ್ತ್ರೀಗಳು ಬಹಳ ಶಕ್ತಿಶಾಲಿನಿ ಪ್ರಭು, ಶಕ್ತಿಶಾಲಿನಿ. ಅವಳನ್ನು ಎದುರಿಸುವುದು ಸಾಧ್ಯವಿಲ್ಲ ಪ್ರಭು, ಸಾಧ್ಯವಿಲ್ಲ. ಏಕೆ? ಏನಾಯಿತು ಧೂತನೇ? ಮಹಾಪ್ರಭು, ನಮ್ಮ ಧೂಮ್ರಾಲೋಚನನು ಆ ದೇವಿಯ ಬಳಿ ಸಾಗುತ್ತಿದ್ದಂತೆ ಅವಳ ಓಂಕಾರ ಮಾತ್ರದಿಂದ ಭಸ್ಮವಾಗಿ ಹೋದ. ಅಸಂಭವ, ಅಸಾಧ್ಯ. ಕೇವಲ ಹುಂಬ ಸ್ತ್ರೀಯರಿಂದ ಈ ಶುಂಭನ ಸೇನಾ ನಾಯಕನಾದ ಧೂಮ್ರಾಲೋಚನನು ಮರಣವಾದನೆ. ಇದು ನಂಬಲು ಪರಮಾಶ್ಚರ್ಯದ ಸಂಗತಿಯಾಗಿದೆಯಲ್ಲ. ಅದು ಅಲ್ಲದೆ ಸುಗ್ರೀವಾಸುರ, ಇದನ್ನು ನೀನು ಕಣ್ಣಾರೆ ಕಂಡೆಯ? ಹೌದು ದಾನವೇಂದ್ರ. ಆ ದೇವಿಗೂ ನಮ್ಮ ಧೂಮ್ರಾಲೋಚನಿಗೂ ಭಯಂಕರ ಘೋರ ಯುದ್ಧವೇ ನಡೆಯಿತು. ಸುಂದರ ನಾರಿಯಂತಿದ್ದ ಆ ಸ್ತ್ರೀಯಳು ಸ್ವಲ್ಪ ಹೊತ್ತಿನಲ್ಲೇ ಘೋರ ರೂಪವನ್ನು ತಾಳಿ ತಮ್ಮ ಧೂಮ್ರಾಲೋಚನನ್ನು ಭಸ್ಮ ಮಾಡಿಬಿಟ್ಟಳು. ಆಗ ಉದ್ರಿಕ್ತಗೊಂಡ ನಮ್ಮ ಸೈನ್ಯವು ಅವಳನ್ನು ಮುತ್ತಿ ಹಿಡಿಯಲು ಹೋಗುತ್ತಿದ್ದಂತೆ ಆಕೆಯ ವಾಹನವಾದ ಸಿಂಹವು ಗರ್ಜಿಸುತ್ತಾ ನಮ್ಮ ಸೈನಿಕನೆಲ್ಲ ಹರಿದು ತಿಂದು ಹಾಕುತ್ತಾ ಧ್ವಂಸ ಮಾಡಿತು. ಮಹಾಪ್ರಭು, ನಾನಿನ್ನು ಬರುತ್ತೇನೆ. ಇದೇನಿದು? ಕೇವಲ ಹುಂಬ ಸ್ತ್ರೀಯಳಿಂದ ಮಹಾಪರಾಕ್ರಮೆಯು ಹತನಾಗಿ ಹೋಗಿದನೆಂದರೆ ಇದು ನಂಬಲು ಪರಮಾಶ್ಚರ್ಯದ ಸಂಗತಿಯಾಗಿದೆ ಅಲ್ಲ. ಆ ಸ್ತ್ರೀಯಳಿಗೆ ಇಷ್ಟೊಂದು ಶಕ್ತಿ ಇದೆ ಎಂದರೆ ಮೆಚ್ಚಲೇಬೇಕು. ಅಣ್ಣ, ಮೋಹನ್ ಪರಾಕ್ರಮದ ನಮ್ಮ ಧೂಮ್ರಾಕ್ಷನನ್ನು ಸಂಬಂಧಿಸಿದ ಆ ಲಂಡಸ್ತ್ರೀಯನ್ನು ಮೆಚ್ಚುವುದೇ? ಇದೆಂತ ಅಪಮಾನವಣ್ಣ, ಇದೆಂತ ಅಪಮಾನ! ಆಸುರರನ್ನೇ ಗಡಗಡನೆ ನಡುಗಿಸಿ ನಮ್ಮ ಹಡಿಯಾಳಾಗಿಸಿಕೊಂಡ ಈ ನಮ್ಮ ವೈಭವಕ್ಕೆ ಅಪಮಾನ, ಈ ನಮ್ಮ ವೈಭವಕ್ಕೆ ಅಪಮಾನ. ಅಣ್ಣ, ಸಹೋದರ, ನಾನೇ ಹೋಗಿ ಆ ಮದರಾರಿಯನ್ನು ದರದರನೆ ಎಳೆದು ತರುತ್ತೇನೆ. ಬಾರದಿದ್ದರೆ ಅವಳನ್ನು ಬಂಧಿಸಿಕೊಂಡು ಬರುತ್ತೇನೆ. ಅವಳು ನನಗೆ ಆಜ್ಞೆಯನ್ನು. ನೀನು ಆ ಸ್ತ್ರೀ ಇದ್ದಲ್ಲಿಗೆ ಯುದ್ಧಕ್ಕೆ ಹೋಗುವುದೇ ಬೇಡ. ಕಾಲ ರುದ್ರನೇ ನಮಗೆದರಿರುವಾಗ ಗಿರಿಹರಾದ್ರಿಗಳೇ ಬೆಚ್ಚಿ ಬಿದ್ದು 14 ಲೋಕಗಳನ್ನೇ ಗೆದ್ದು ನೀನು ಆ ಸ್ತ್ರೀ ಇದ್ದಲ್ಲಿಗೆ ಯುದ್ಧಕ್ಕೆ ಹೋಗುವುದೇ? ದಿಟ್ಟತನದಿಂದ ಸಕಲ ಬ್ರಹ್ಮಾಂಡಗಳನ್ನೇ ಕುಟ್ಟಿಟ್ಟು ಮಾಡಿ ಅಟ್ಟಹಾಸದಿಂದ ಮೆರೆದು ಇಂದ್ರಾದಿಗಳನ್ನು ಜಟ್ಟಿಯಂತೆ ಬಡಿದು ಬೆಟ್ಟದಂತಿರುವ ಗಟ್ಟಿಗ ದೇವತರನ್ನು ಹಿಡಿದು ಅಷ್ಟದಿಕ್ಪಾಲಕರನ್ನು ಅಟ್ಟಾಡಿಸಿಕೊಂಡು ಒಯ್ದು ತ್ರಿಮೂರ್ತಿಯನ್ನು ನನ್ನ ಆಜ್ಞೆಯಲ್ಲಿ ಕೈಕಟ್ಟಿ ಕೂರುವಂತೆ ಮಾಡಿದ ಈ ಮಹಾನ್ ಗಟ್ಟಿಗನ ಸಹೋದರನಾದ ನೀನು ಕೇವಲ ಆ ಸ್ತ್ರೀ ಇದ್ದಲಿಗೆ ಯುದ್ಧಕ್ಕೆ ಹೋಗುವುದೇ? ಬೇಡ. ಈಗಲೇ ನಮ್ಮ ಚಂಡಾಮುಂಡರನ್ನು ಕರೆಯಿಸಿದರೆ ಕ್ಷಣಾರ್ಧದಲ್ಲಿ ಎಳೆತರುವರು. ಯಾರಲ್ಲಿ? ಚಂಡ ಮಹಾಪ್ರಭು, ಮುಂಡ ಮಹಾಪ್ರಭು, ದಳಪತಿಗಳಾದ ಚಂಡಾಮುಂಡರೇ, ನೀವು ಈ ಕೂಡಲೇ ಹಿಮಾಚಲಕ್ಕೆ ಹೋಗಿ ಆ ಮದನಾಂಗಿಯನ್ನು ಕರೆದುಕೊಂಡು ಬರಬೇಕು. ನಮ್ಮ ಸೇನಾ ನಾಯಕನಾದ ಧೂಮ್ರಾಲೋಚನನು ಮರಣವಾಗಿದ್ದು ಹೊಸ ಸಂಗತಿ ಏನಲ್ಲ. ಅದು ಅಲ್ಲದೆ ಅಲ್ಪ ಸ್ತ್ರೀಯರಿಂದ ಮಹಾನ್ ಪರಾಕ್ರಮಿಯಾತನಾಗಿ ಹೋದನೆಂದರೆ ಇದು ನಮ್ಮ ದಾನವ ಕುಲಕ್ಕೆ ಅವಮಾನ. ಆದ್ದರಿಂದ ಚಂಡಾಮುಂಡರೇ, ಆದ್ದರಿಂದ ನೀವೀರ್ವರು ಈಗಲೇ ಹೋಗಿ ಆರಣ ಮಾರಿಯನ್ನು ಕರೆದುಕೊಂಡು ಬರಬೇಕು. ಬಾರದಿದ್ದರೆ ಅಲ್ಲವಳನ್ನು ಸೇಗಿದು ಸಾಯಿಸಬೇಕು. ತಿಳಿಯಿತೇ? ಚಕ್ರವರ್ತಿ, ಸುರರನ್ನು ವಧಿಸಲು ಪೌರುಷವಂತೆ ರಣರಂಗದಲ್ಲಿ ಹಾಕುವವರುವೆ, ಸುರರನ್ನು ವಧಿಸಲು ಪೌರುಷವಂತೆ ರಣರಂಗದಲ್ಲಿ ಹಾಕುವವರುವೆ, ರಣರಂಗದಲ್ಲಿ ಹಾಕುವವರುವೆ. ಪ್ರಭು,
ಛಿದ್ರವೇ ಇದ್ದರೆ ಕೊಡು ನಮಗಾಜ್ಞೆಯನ್ನು. ಬೆಟ್ಟ ಸುರವರಾಟ ವೇಷ್ಟಿರುವುದು ನೋಡ್ಲೆ, ಬೆಟ್ಟ ಸುರವರಾಟ ವೇಷ್ಟಿರುವುದು ನೋಡ್ಲೆ, ಮುಟ್ಟಿಯಿಂದ ಬರಲು ನಟ್ಟವನು ಮಾಡ್ವೆ. ಸಹೋದರ, ಮುಟ್ಟಿಯಿಂದ ಬರಲು ನಟ್ಟವನು ಮಾಡ್ವೆ. ಬೆಟ್ಟ ಸುರವರಾಟ ವೇಷ್ಟಿರುವುದು ನೋಡ್ಲೆ. ಅದವರನ್ನು ಒದಿಸದೆ ಬಿಡಲು, ಅದವರನ್ನು ಒದಿಸದೆ ಬಿಡಲು, ಓಡಿಸಿ ಅವರನ್ನು ಕಡಿವೆ ಬಡಿವೆ, ಓಡಿಸಿ ಅವರನ್ನು ಕಡಿವೆ ಬಡಿವೆ. ಬೆಟ್ಟ ಸುರವರಾಟ ವೆಚ್ಚಿರುವುದು ನೋಡ್ವೆ. ಸಹೋದರ ಅಣ್ಣ, ಈ ಕೂಡಲೇ ಒಡೆರಥವನ್ನು ಹಿಮಾಚಲಕ್ಕೆ ನೋಡಿ ಅಣ್ಣ, ಸಹೋದರ. ಕದನದಲ್ಲಿ ಕೆಳಕುವರೆ ಈ ಶೂರರನ್ನು, ಕದನದಲ್ಲಿ ಕೆಳಕುವರೆ ಈ ಶೂರರನ್ನು, ಈ ಚಂಡ ಮುಂದರಿಗೆ ತವರುಂಟ ಜಗದೆ, ಈ ಚಂಡ ಮುಂದರಿಗೆ ತವರುಂಟ ಜಗದೆ. ಓ ತಂಡಿಯೊಂಬಿಡಿದು ಎಳತರುಣ ಬರದೆ, ಓ ತಂಡಿಯೊಂಬಿಡಿದು ಎಳತರುಣ ಬರದೆ. ಕರುಣೋದದಲ್ಲಿ ಹೋಗಿ ಬಿಡಿದರುವ ತರುಣಿ, ಗುಡಿಗುಡಿಸಿ ಓರ್ ಪಡಿಸುವ ಮುಪ್ಪರು, ಗುಡಿಗುಡಿಸಿ ಓರ್ ಪಡಿಸುವ ಮುಪ್ಪರು, ಗುಡಿಗುಡಿಸಿ 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 ಓರ್ ಪಡಿಸುವ ಮುಪ್ಪರು. ವನವಿಧುವೆ ವನವಿಧುವೆ ವನವಿಧುರ ರಾಜಿಸುತ್ತಿರುವುದೋ ಅಂದದಲ್ಲಿ ಚಂದದಲ್ಲಿ ವನವಿಧುರ ರಾಜಿಸುತ್ತಿರುವುದೋ ಅಧಮ ಧನುಜ ಶುಂಭನವ, ಅಧಮ ಧನುಜ ಶುಂಭನವ ವಿಧ ವಿಧದಲ್ಲಿ ಶೋಭಿಸುತ್ತಿರುವುದೋ ವನವಿಧುರ ರಾಜಿಸುತ್ತಿರುವುದೋ. ರಾರಾಜಿತ ಸಾಮ್ರಾಜ್ಯವ ಅಳಿಯದ ಕಳನೀರೀತಿಯ, ರಾರಾಜಿತ ಸಾಮ್ರಾಜ್ಯವ ಅಳಿಯದ ಕಳನೀರೀತಿಯ ಹರಿಹರ ಸುರ ದಿಕ್ಪಾಲರ ಮಕ್ಕಳ, ಹರಿಹರ ಸುರ ದಿಕ್ಪಾಲರ ಸೆರೆಯೊಳಿರಿಸಿ ಬಾಧಿಸಿದನು, ಸೆರೆಯೊಳಿರಿಸಿ ಬಾಧಿಸಿದನು. ವನವಿಧುವೆ ವನವಿಧುವೆ ವನವಿಧುರ ರಾಜಿಸುತ್ತಿರುವುದೋ ಅಂದದಲ್ಲಿ ಚಂದದಲ್ಲಿ ಶೋಭಿಸುತ್ತಿರುವುದೋ. ತಾಯಿ, ನಿನ್ನಂಥ ಜಗನ್ಮಾತೆಯನ್ನು ಪಡೆದ ನಾವೇ ಧನ್ಯರು. ಆ ಶುಂಭ ನಿಶುಂಭರು ಯಾವಾಗ ಯುದ್ಧಕ್ಕೆ ಬರುವರೋ ಏನೋ, ಅವರಿಂದ ನಮ್ಮನ್ನು ಮುಕ್ತರನ್ನಾಗಿ ಉಪರುದ್ರ ದ್ರವದಿಂದ ಮುಕ್ತರನ್ನಾಗೂ ಮಾಡುತ್ತಾಯಿ. ಮಕ್ಕಳಿರ ತಾಯಿ, ಸಂಶಯ ಪಡೆದಿರಿ. ಶುಂಭ ನಿಶುಂಭರೆಂಬ ದುಷ್ಟರನ್ನು ನಾಶ ಮಾಡಿ ಈ ಜಗತ್ತಿಗೆ ಶಾಂತಿಯನ್ನು ತಂದು ಲೋಕವನ್ನು ಉದ್ಧಾರ ಮಾಡುವ ಕಾಲ ಒದಗಿ ಬಂದಿದೆ. ಮಹಾನ್ ವೀರರು ದುಷ್ಟರು ಹುಟ್ಟುವುದು ನನ್ನಿಂದಲೇ, ನಾಶವಾಗುವುದು ನನ್ನಿಂದಲೇ. ಅಂತಹ ಕೆಟ್ಟ ಹುಳುಗಳನ್ನು ನನ್ನ ಕಾಲಿನಿಂದ ಹೊಸಕ್ಕೆ ಹಾಕುತ್ತೇನೆ. ಮಕ್ಕಳಿರ ತಾಯಿ, ನೀವು ಹೆದರದಿರಿ. ತಾಯೆ, ನೀನಿರುವಾಗ ನಮಗೆ ಭಯವೆಂಬುದೇ ಇಲ್ಲ. ಆ ಶುಂಭ ದೈತ್ಯರು ಯುದ್ಧಕ್ಕೆ ತಾವೇ ಬರುವರು ಅಥವಾ ಯಾರನ್ನಾದರೂ ಕಳಿಸುವರೋ ಏನೋ ತಾಯೆ. ಅದೋ ತಾಯಿ, ಶುಂಭ ನಿಶುಂಭಾಸುರ ತಳೆಪಡೆದುಗಳದ ಚಂಡಮುಂಡರು ಇತ್ತ ಕಡೆಯ ರೋಷಮೇಷವಾಗಿ ಬರುತ್ತಿರುವವರು. ತಾಯೆ, ಅವರು ಮಹಾನ್ ಪರಾಕ್ರಮಶಾಲಿಗಳು. ಅವರೊಡನೆ ಹೋರಾಡುವುದು ಹೇಗೆ ತಾಯೆ? ಓಹೋ, ಇವರೇನೋ ಚಂಡಾಮುಂಡರೆಂಬ ಉಂಡಾಡಿಗಳು. ಬರಲಿ, ಇಂದು ಅವರನ್ನು ಮಹಾಚಂಡಿಯಾಗಿ ಸಂಹರಿಸುತ್ತೇನೆ. ಮಕ್ಕಳಿರ ತಾಯಿ, ನೀವು ಮರೆಯಾಗಿ ನಿಲ್ಲಿ. ಆಜ್ಞೆ ಮಾತಾ. ಪ್ರಳಯೋಗ್ನಿಸುರ ಕುಲವಂ ದಯಿಸುತ್ತೇ
ಬಲವಾ ಬಲಿಗೊಂಡವರಂ ಸಿಗಿಯುತ್ತೆ ಬಲಿಗೊಂಡಿವರಂ ಸಿಗಿಯುತ್ತೆ ಬಲಲಿನ ಬಾಗಿಲಿಗೆ ತೋರಣವ ಕಟ್ಟುವೆ ಬಿಡು ನುಡಿಯುವ ದಮಣನರಿಯೇ ಕಡುಗಲಿಯ ಶಾಂಭವಿನೋ ಎದುರಿನೋಳ್ ನರಿಯೇ ಕಡಿದಿಡುವೆ ನಾನ್ ಅಧಮನೇ ಕಡಿದಿಡುವೆನೋ ಅಧಮನೇ ಕೆಡುಕನೆಯ ತರ್ಪುದು ನಿಮ್ಮಯ ದಾನವ ಕುಲಕ್ಕೆ ಯಾರು ನೀನು ಮೂಲಾರ್ಪದೊಡೆಯ ಶಂಭನನ್ನು ಎದುರಿಸಿ ಉಳಿವೆಯ ಮೂಢಾತ್ಮಳೆ ಶಾಂಭವಿ ಎಲ್ಲ ದೃಷ್ಟನೇ ತಡವಿಲ್ಲದೆ ಮೊದಲು ನಡಿ ವಿಶಾಖ ದ್ವೀಪಕ್ಕೆ ಇಲ್ಲದಿದ್ದರೆ ಶಾಂಭವಿ ನಿನ್ನ ರುಂಡ ಮುಂಡಗಳನ್ನು ತುಂಡು ತುಂಡುಗಳಾಗಿ ಛೇದಿಸಬೇಕಾಗುತ್ತದೆ ಎಚ್ಚರ ಎಲ್ಲ ದೃಷ್ಟ ರಕ್ಕಸನಿ ಸರ್ವ ಶಕ್ತಿಗಳಿಗೂ ನಾನೇ ಬಲ್ಲಿದವಳು ಬಲ್ಲಿದವಳನ್ನು ಗೆಲ್ಲುವೆಯ ಗೆಲ್ಲುವೆ ಈ ಎಲ್ಲ ಬಲ್ಲ ಈ ಚಂಡೆಯು ಒಂದು ಬಿಲ್ಲನ್ನೇರಿಸಿ ರಕ್ಕಸರ ವಂಶವನ್ನು ಧ್ವಂಸ ಮಾಡಿ ಮಾಂಸಖಂಡಗಳನ್ನು ಚಲ್ಲವರಿಯುತ್ತ ನಿನ್ನ ಸೈನಿಕರ ರುಂಡವನ್ನು ಒಗೆದು ಚಡಿಮಳೆಯಂತೆ ಬಾಣಗಳ ವರ್ಷಗಳನ್ನು ಸುರಿಸುತ್ತ ನಿನ್ನ ರಕ್ಕಸ ಸೈನ್ಯವನ್ನೆಲ್ಲ ಧ್ವಂಸ ಮಾಡುವನು. ಸುಮ್ಮನೆ ಈ ಚಂಡಿಯನ್ನು ಕೆಣಕಿ ನಿನ್ನ ಚಂಡಿಕೆಯನ್ನು ನನ್ನ ಕೈಗೆ ಕೊಡಬೇಡ. ಮೊದಲು ಇಲ್ಲಿಂದ ಹಿಂದಿರುಗು ದುರಾತ್ಮ. ಬಲ ಬಲ ಮೆಚ್ಚಿದೆ ಮೆಚ್ಚಿದೆ ನನ್ನ ಶೌರ್ಯಕ್ಕೆ. ಶಾಂಭವಿ ಸುಮ್ಮನೆ ವ್ಯರ್ಥವಾಗಿ ಕಾದಾಡಿ ಸಾಯಬೇಡ. ಬಾ ನನ್ನೊಡನೆ ವಿಶಾಖ ದ್ವೀಪಕ್ಕೆ. ಅಮ್ಮ ಶುಂಭನನ್ನು ವಿವಾಹವಾಗು. ನಾಳೆ ಎಲ ರಕ್ಕಸ ಕುನ್ನಿ, ಈ ಸೃಷ್ಟಿಯಲ್ಲಿ ನನಗೆ ಎದುರಾಗಿ ನಿಲ್ಲುವ ಶಕ್ತಿಯು ಅದಾವುದೂ ಇಲ್ಲ. ನನಗಿದೆ. ನಾನು ಸೃಷ್ಟಿಸಿದ ಜಗತ್ತಿನಲ್ಲಿ ನೀನೊಂದು ಸಣ್ಣ ಕ್ರಿಮಿಯಷ್ಟೇ. ಓಹೋ, ನೀನು ಈಗ ಕೊನೆಯ ಆಯುಷ್ಯದ ಹೇಣಿಯ ಮೇಲೆ ಆಡುತ್ತಿರುವೆ. ಇಂದಿಗೆ ನಿನ್ನ ಪರಿಸಮಾಪ್ತಿ. ಯುದ್ಧಕ್ಕೆ ಅಣಿಯಾಗು ರಕ್ಕಸ. ಬಲ ಬಲ ಚಂಡಿಯ. ಇದುವರೆಗೂ ಈ ಚಂಡನ ಎದುರು ನಿಂತು ಯುದ್ಧ ಮಾಡಿ
ಬಯಸಿಕೋ ಈ ಪ್ರಚಂಡನಾದ ಚಂಡನ ಗಾತ ಫಲ ಚಂಡ ಬೋಲೋ ನೀನು ನಿಜವಾಗಿಯೂ ವೀರನೇ ಸರಿ. ಧೀರನೇ ನಿಮ್ಮಂತಹ ಬಂಡ ರಕ್ಕಸರನ್ನು ಹಾಗೆಯೇ ಬಿಟ್ಟರೆ ಈ ಲೋಕಕ್ಕೆ ಹಾನಿ ಆಗುವುದರಲ್ಲಿ ಸಂದೇಹವೇ ಇಲ್ಲ. ಈಗ ನೋಡು, ನಿನ್ನ ಚಂಡಿಕೆಯನ್ನು ಚಂಡಿಯಾಗಿ ಚಂಡಾಡುವೆನು. ಯುದ್ಧಕ್ಕೆ ಹೊಣೆ ಆಗು ರಕ್ಕಸ. ನಿಲ್ಲುದು ರಾಜ್ಯ. ಈ ನನ್ನ ಪ್ರಘಾತದಿಂದ ನನ್ನನ್ನು ಕೊಂದ ಕೊಲ್ಲುತ್ತೇನೆ. ಸಿದ್ಧಳಾಗು ಮದಾಂಧಳೆ. ಸಿದ್ಧನಾಗು ಮದಾಂಧ. ಆದಿಶಕ್ತಿ ನಂಬಲ ಮನೆ ಕೇಳಲು. ಆದಿಶಕ್ತಿ ನಂಬಲ ಮನೆ ಕೇಳಲು. ಕದನದಿ ಕ್ರೋಧದಿ ಕದನದಿ ಕ್ರೋಧದಿ ಕದವ ಮುರಿವೆನು ಬಿಡೆ. ಆದಿಶಕ್ತಿ ನಂಬಲ ಮನೆ ಕೇಳಲು. ಹಿಡಿಯುಡುತ್ತೆ ಅಸುರನೆ ಹೊರವಿಗೆ ಮೃತ್ಯು ನಂತೆ. ಹಿಡಿಯುಡುತ್ತೆ ಅಸುರನೆ ಹೊರವಿಗೆ ಮೃತ್ಯು ನಂತೆ. ಅದರಿಕೊಂಬೆಲಿ ದಿನ ಅದರಿಕೊಂಬೆಲಿ ದಿನ ಬಿಡದೆ ಕಡಿಮೆ ಅವನೇ. ಅದರಿಕೊಂಬೆಲಿ ದಿನ ಬಿಡದೆ ಕಡಿಮೆ ಅದ ಮನೆ. ಆದಿಶಕ್ತಿ ಫಲ ಅದ ಮನೆ ಕೇಳಲು. ಭ್ರಷ್ಟ ಸ್ತ್ರೀಗಳೇ ಕಡುದುರಾತ್ಮನೆ ನನ್ನನ್ನು ತೊರೆದು ಹೋದೆ ಅಣ್ಣ. ನನ್ನನ್ನು ತೊರೆದು ಹೋದೆಯ. ಅಯ್ಯೋ, ನಾನು ಯಾರಿಗಾಗಿ ಜೀವಿಸಲಿ ಅಣ್ಣ? ಯಾರಿಗಾಗಿ ಜೀವಿಸಲಿ? ತ್ರಿಲಾಕ ಪರಾಕ್ರಮಿಯಾದ ನೀನು, ತ್ರಿಲಾಕ ಪರಾಕ್ರಮಿಯಾದ ನೀನು ಕೇವಲ ಕೇವಲ ಸ್ತ್ರೀವರೇ ಪೂರ್ಣ ಹೊಂದಿದೆ ಅಣ್ಣ. ಅಯ್ಯೋ ಅಯ್ಯೋ ಅಣ್ಣ. ಅಯ್ಯೋ
ಒಲಿಸಲು ಬಂದಿಗೆ ಅಪದೇವನೊಲಿಸಲು ಬಂದಿಗೆ ರಿಪುಲಂಕಾರ ಬರದೆ ವಿಷಧರನ ಕಂಟೆ ಇನ್ನು ನಿನ್ನ ರುಂಡವನ್ನು ಕಡಿದು ನಿನ್ನ ರಕ್ತ ಮಾಂಸಗಳಿಂದ ನನ್ನ ಕೋಪಾಗ್ನಿಯನ್ನು ನಿವಾರಿಸಿಕೊಳ್ಳುವೆ. ಬಾಬಾ ಬಂದಳೆ ಎಲವಾ ಮುಂಡನೆ, ನೋಡಿದೆಯಲ್ಲ ನಿಮ್ಮಣ್ಣನ ಮರಣವನ್ನು. ಇಂದು ನಿನ್ನ ರುಂಡ ಕಂಡಗಳನ್ನು ಕಡಿದು ಚಂದಿನಂತೆ ಚಂಡಾಡಿ ಯಮಪುರಿ ಕಡೆಯಲು ಸಿದ್ಧಳಾಗಿರುವ ನನ್ನನ್ನು ಕೆಣಕಬೇಡ. ಸುಮ್ಮನೆ ಇಲ್ಲಿಂದ ಹಿಂದಿರುಗು ಮದಹಂದ. ನನ್ನಣ್ಣನೇ ಮಾಡಬಹುದು ಅಂದ ಮೇಲೆ ನಾನಿನ್ನಾದರೆ ಯಾಕಿರಬೇಕು? ಚಂಡರನ್ನು ಯುದ್ಧದಲ್ಲಿ ಕೊಂದೆನೆಂದು ಈ ಮುಂಡರ ಎದುರು ಯುದ್ಧ ಮಾಡುವುದು ಬಹಳ ಜಟಿಲ. ಈ ಸಾರಿ ನಾನು ಸುರಿಸುವ ಭಯಂಕರ ಅಸ್ತ್ರಗಳಿಂದ ಕಾರ್ಬಳೆಯಿಂದ ಕತ್ತಲ ಕರೆದು ಬ್ರಹ್ಮಾಂಡ ತುಂಬ ಒಗಮಚ್ಚಿಕೊಂಡು ದೇವಲೋಕಗಳೇ ಉಸಿರುಗಟ್ಟಿ ನಿಮ್ಮ ಈ ಬಡ ದೇವತೆಗಳು ಚಡಬಡಿಸಬೇಕಾಗುತ್ತದೆ. ಸಹಿಸಿಕೋ ಪಾಪಿಷ್ಟರೇ. ಎಲ್ಲವೋ ಮೂಢನಾದ ಮುಂಡ, ಸುಮ್ಮನೆ ಏಕೆ ನಿನ್ನ ಒಣ ಶಕ್ತಿಯನ್ನೆಲ್ಲ ವ್ಯರ್ಥ ಮಾಡಿಕೊಳ್ಳುವೆ? ಈ ಪರದೇವತೆಯ ಮುಂದೆ ನಿನ್ನ ಜೊಲ್ಲು ನುಡಿಗಳನ್ನು ಬಿಟ್ಟು ಪಳ್ಳು ಅಸ್ತ್ರಗಳನ್ನು ಹಿಡಿದು ಯುದ್ಧ ಮಾಡು. ಇಂದು ನಿನ್ನ ಆಯುಷ್ಯದ ಬಿಂದಿಗೆಯು ತುಂಬುತ್ತಾ ಬಂದಿದೆ. ಇಂದಿಗೆ ನಿನ್ನ ಸಾವು ಖಂಡಿತ ಸಿದ್ಧನಾಗುವುದು. ಭ್ರಷ್ಟ ಶ್ರೀ, ಇನ್ನು ನಿನ್ನ ರುಂಡನ ಮುಂದೆ ಹಿಡಿದು ನಿನ್ನನ್ನು ಕೊಂದು ನಿನ್ನ ರಕ್ತ ಮಾಂಸಗಳಿಂದ ನನ್ನ ರಣದಾಹವನ್ನು ನಡಿಸಿ ಇನ್ನು ನಿನ್ನ ಅವಶೇಷ ಉಳಿಯದಂತೆ ಮಾಡುತ್ತೇನೆ. ಸಿದ್ಧರಾಗು ಪಾಪಿಷ್ಠರೇ, ಸಿದ್ಧರಾಗು. ಚಂಡಿಯ ಮುಂದೆ ಬಡಕ ಮುಂದೆ ಗುಡಿಗುಡಿಸಿಡುವನು ದುಂಡಿಗೆಯೋ, ಗುಡಿಗುಡಿಸಿಡುವನು ದುಂಡಿಗೆಯೋ, ಬಂಡನೆ ಚಂಡನೆ ಭರತ ಖಂಡಿಸಿ ನಿನ್ನಯ ರುಂಡವನೇ, ಖಂಡಿಸಿ ನಿನ್ನಯ ರುಂಡವನೇ. ಚಂಡಿಯ ಮುಂದೆ ಬಡಕ ಮುಂದೆ ಗುಡಿಗುಡಿಸಿಡುವನು ದುಂಡಿಗೆಯೋ, ಗುಡಿಗುಡಿಸಿಡುವನು ದುಂಡಿಗೆಯೋ, ಬಂಡನೆ ಚಂಡನೆ ಭರತ ಮುಂಡನೆ ಖಂಡಿಸಿ ನಿನ್ನಯ ರುಂಡವನೇ, ಖಂಡಿಸಿ ನಿನ್ನಯ ರುಂಡವನೇ, ಖಂಡಿಸಿ ನಿನ್ನಯ ರುಂಡವನೇ. ಮೂರ್ತಿಸುವೆ ಮುದದಿಂದ ಗರ್ಜಿಸುವೆ ಗಮದಿಂದ, ಮೂರ್ತಿಸುವೆ ಮುದದಿಂದ ಗರ್ಜಿಸುವೆ ಗಮದಿಂದ. ಚಂಡಿಯ ಮುಂದೆ ಕುಳಿತು ಮುಂದೆ ಗುಡಿಗುಡಿಸಿಡುವನು ದುಂಡಿಗೆಯ, ಗುಡಿಗುಡಿಸಿಡುವನು ದುಂಡಿಗೆಯ, ಬಂಡನೆ ಚಂಡನೆ ಭರತ ಮುಂಡನೆ ಖಂಡಿಸಿ ನಿನ್ನಯ ರುಂಡವನೇ, ಖಂಡಿಸಿ ನಿನ್ನಯ ರುಂಡವನೇ, ಖಂಡಿಸಿ ನಿನ್ನಯ ರುಂಡವನೇ. ಎಲ್ಲವೇ ಮಕ್ಕಳಿರ ತಾಯಿ,
ಚಂಡಾಮುಂಡರನ್ನು ಚಾಮುಂಡಿಯಾಗಿ ಸಂಹರಿಸಿದೆ. ಈಗಲಾದರೂ ಆ ಶುಂಭಾದೈಕ್ಯರು ಯುದ್ಧಕ್ಕೆ ಬರಬಹುದೇ? ತಾಯಿ, ಅವನ ಸಹಸ್ರಾಕ್ಷ ಸೈನ್ಯದಲ್ಲಿ ಎಂತೆಂಥ ವೀರಾದಿ ವೀರರಿರುವರೋ ಏನೋ. ನನಗೆ ತಿಳಿದ ಹಾಗೆ ರಕ್ತ ಬೀಜಾಸುರನೆಂಬ ಮಹಾ ದೈತ್ಯನು ಅಮೋಘ ವರಗಳನ್ನು ಪಡೆದು ಪರಾಕ್ರಮಿಯು ಕಠೋರನೂ ಆಗಿರುವನು. ಅವನು ಶುಂಭನ ಆತ್ಮೀಯ ಬಂಧುವಾಗಿರುವನು ತಾಯಿ. ಹೌದು ಮಾತೆ, ಈ ಪರಶಿವನಿಗೆ ತನ್ನ ಭಕ್ತರ ಗುಣಗಳೆಲ್ಲ ಚೆನ್ನಾಗಿಯೇ ತಿಳಿದಿರುತ್ತದೆ. ವರ ಕೊಡುವ ಕರುಣಾಕರನಲ್ಲವೇ ತಾಯೇ? ಮಕ್ಕಳಿರ ತಾಯಿ, ಇದರಲ್ಲಿ ಶಂಕರನದೇನೂ ತಪ್ಪಿಲ್ಲ. ಅವರ ಭಕ್ತಿಗೆ ಮೆಚ್ಚಿ ಕೊಟ್ಟಿದ ವರವೂ ತಪ್ಪಲ್ಲ. ಅವನಾರೇ ಆಗಿರಲಿ, ಸಪ್ತ ಶರದಿಗಳ ಪ್ರಳಯ ಕಾಲದಲ್ಲಿ ಹೊಕ್ಕುಕ್ಕಿ ಬ್ರಹ್ಮಾಂಡವನ್ನೇ ತಳಮಳಗೊಳಿಸುವಂತೆ ಆ ದುಷ್ಟರನ್ನು ಕಡಿದು ಹುರಿಸಿ ಈ ಕಾಳಿ ಎದುರು ನಿಲ್ಲುವ ಶಕ್ತಿ ಅದ್ಯಾವುದೇ ಆಗಿರಲಿ, ಎಂತಹ ಮಹಾವೀರನೇ ಆಗಿರಲಿ, ಈ ಯುದ್ಧದ ಕಿಚ್ಚಿನಲ್ಲಿ ಕೊಚ್ಚಿ ಅಚ್ಚರಿಯಿಂದ ಅರಚಿ ಮುಚ್ಚಿ ಮರಣದ ನದಿಯಲ್ಲಿ ಕೊಚ್ಚಿಕೊಂಡು ಹೋಗುವಂತೆ ಮಾಡುತ್ತಿರುವನು. ನೋಡುತ್ತೀರಿ ಮಕ್ಕಳೇ. ಕುಮಾರ, ನಾರದ ಈ ಮರಣ ವಾರ್ತೆಯನ್ನು ಆ ಶುಂಭ ದೈತ್ಯರಿಗೆ ತಿಳಿಸಿ ಬಾ. ಹೋಗು. ಆಜ್ಞೆ ಮಾಡ. ಧೀರ ಸುರದಿಪತಿಗಳ ಶೂರ ಭುಜಬಲ ವಿಕ್ರಮ ಧೀರ ಸಹೋದರ ಅಣ್ಣ ಧೀರ ಸುರದಿಪತಿಗಳ ಶೂರ ಭುಜಬಲ ವಿಕ್ರಮ ಧೀರ ಈ ರಾಜ್ಯದ ಅಧಿಪತಿ ಎನಿಸಿ ನಾ ಮೆರವೆನು ಜಗವನ ಜಯಿಸಿ ಅನುಜ ಅಣ್ಣ ಈ ರಾಜ್ಯದ ಅಧಿಪತಿ ಎನಿಸಿ ನಾ ಮೆರವೆನು ಜಗವನ ಜಯಿಸಿ ವೈಭವದಿನ ಮೆರೆಯುತ್ತಲಿರುವೆ ವೈಭವದಿನ ಮೆರೆಯುತ್ತಲಿರುವೆ ಧೀರ ಸುರದಿಪತಿಗಳ ಶೂರ ಭುಜಬಲ ವಿಕ್ರಮ ಧೀರ ಸಹೋದರ ಅಣ್ಣ ದಿಕ್ಕುಗಳನ್ನು ಕಿತ್ತು ದಿಕ್ಕು ದಿಕ್ಕಿಗೆ ಎಸೆದು ಶಕ್ತ ದೇವತರು ನಿಶ್ಚಿಕ್ತಗೊಳಿಸಿ ಜಗತ್ತನ್ನು ಎತ್ತಿ ತತ್ತರಿಸಬಲ್ಲಂತಹ ನಮ್ಮ ದಳಪತಿಗಳಾದ ಚಂಡಾಮುಂಡರು ಇಂದು ರಣಕುಂಡಲದಲ್ಲಿ ಆ ಮಾರಿಯನ್ನು ಕೊಂದಿ ಚಿಂದಿ ಮಾಡಿರುತ್ತಾರೆ. ಹೌದಣ್ಣ, ನಮ್ಮ ಸೈನ್ಯದ ದಂಡನ್ನು ನೋಡಿ ಆ ಚಂಡಿಯ ಪಿಂಡ ಬೆಚ್ಚಿ ಬೆದರಿರುತ್ತದೆ. ಆದರೆ ಅವಳು ಅವರ ಜೊತೆಯಲ್ಲಿ ಬರುವಳು, ಇಲ್ಲ ಯುದ್ಧಕ್ಕೆ ಅಣಿಯಾಗಿರುವಳು ಎಂದು ನನ್ನ ಸಂದೇಹವಣ್ಣ. ಯುದ್ಧಕ್ಕೆ ಅಣಿಯಾಗಲಿ ಬಿಡು. ಉದ್ದಟ ದರದ ಚಂಡಾಮುಂಡರೆದುರು ನಿಂತು ಯುದ್ಧ ಮಾಡುವ ಗುಂಡಿಗೆ ಆ ಚೆಂಡಿಗಿರುವುದೇ. ಆಗೇನಾದರೂ ಅವಳು ಯುದ್ಧವನ್ನು ಗೆದ್ದಿದ್ದರೆ ಛಿದ್ರವಾಗಿ ಬಿದ್ದಿರುತ್ತಾಳೆ. ಇಲ್ಲವಾದರೆ ನಮ್ಮ ಚಂಡಾಮುಂಡರಿಗೆ ಶರಣಾಗಿ ಬರುತ್ತಾಳೆ. ನೀನು ಸಂದೇಹವನ್ನು ಬಿಡು. ಆಗಲ್ಲ ಅಣ್ಣ, ಆಗಲ್ಲ. ಈ ಮೊದಲು ಆ ನಾರಿಯ ಬಳಿಗೆ ಹೋದ ಆ ಸಂಖ್ಯಾಸ ಸೈನ್ಯವು ಧ್ವಂಸವಾಯಿತು ಅಣ್ಣ. ಅದು ಅಲ್ಲದೆ ನಮ್ಮ ಮಹಾನ್ ಪರಾಕ್ರಮಿಗಳಾದ ಧೂಮ್ರಾಕ್ಷ, ಕಾಲಜುಂಗ ಮುಂತಾದ ಪರಾಕ್ರಮಿಗಳನ್ನು ಕೊಂದು ತಿಂದ ಆ ಲಂಡಶ್ರೀಯು ನಮ್ಮ ಚಂಡಮುಂಡರೊಡನೆ ಏಕೆ ಯುದ್ಧ ಮಾಡಿರಬಾರದು? ಆದ್ದರಿಂದ ನಮ್ಮ ಚಂಡಮುಂಡರಿಗೆ ಯುದ್ಧದಲ್ಲಿ ಜಯವೋ ಅಥವಾ ಸಂದೇಹವೇಕೆ ಸಹೋದರ? ಇಂದು ನಮ್ಮ ಚಂಡಾಮುಂಡರು ಆ ರಣಮಾರಿಯನ್ನು ಧಾರನೆ ಎಳೆದು ತರುವರು. ನೋಡುತ್ತಿರು. ದಾನವೇಂದ್ರ ಕೈಲಾಸ ಗಣ ಬಂದಿತ ದೇವ, ಕೈಲಾಸ ಗಣ ಬಂದಿತ ಕೈಲಾಸ ಗಣ ಬಂದಿತ ದೇವ
ಗಣವಂದಿತ ಬಕುತರ ಪಾಲಿಪ ದೇವಾದಿ ದೇವ ಬಕುತರ ಪಾಲಿಪ ದೇವಾದಿ ದೇವ ಗಣವಂದಿತ ದೇವ ಕೈಲಾಸ ಗಣವಂದಿತ ಅರಸುತ ಬಂದೆ ಅರಸುತ ಬಂದೆ ನಾನವನರಿಸಿ ವರಸುತ ಲೋಲ ದಿವಿಜರ ಪಾಲ ವರಸುತ ಲೋಲ ದಿವಿಜರ ಪಾಲ ಭಕ್ತರ ಪಾಲಿಪ ದೇವಾದಿ ದೇವಾ ಭಕ್ತರ ಪಾಲಿಪ ದೇವಾದಿ ದೇವಾ ಕೈಲಾಸ ಗಣವಂದಿತ ದೇವ ಕೈಲಾಸ ಗಣವಂದಿತ ವಂದಿತ ವಂದಿತ ದಾನವೇಂದ್ರ ದಾನವೇಂದ್ರ ನಾರದರೆ ತಾವೀಗ ಎಲ್ಲಿಂದ ದಯಮಾಡಿಸಿದಿರಿ? ದಾನವೇಂದ್ರ ನಾನೀಗ ಹಿಮಾಚಲದ ಕಾನನಿಂದ ಬಂದೆ. ಹಾಗಾದರೆ ನಮ್ಮ ಚಂಡಾಮುಂಡರು ಆ ರಣಮಾರಿಯನ್ನು ಎಳೆದುಕೊಂಡು ಬರುತ್ತಿರುವುದನ್ನು ತಾವು ನೋಡಲಿಲ್ಲವೇ? ನೋಡಿದೆ ದಾನವೇಂದ್ರ, ಅದನ್ನು ಹೇಳುವುದಕ್ಕಾಗಿಯೇ ನಾನು ಬಂದಿದ್ದು. ಆದರೆ ಆ ಸ್ತ್ರೀಗಳನ್ನು ಮಾತ್ರ ಎಳೆತರುವುದನ್ನು ನಾನು ನೋಡಲಿಲ್ಲ. ಮತ್ತಿನ್ನೇನು ನೋಡಿದ್ದೀರಿ ಪೂಜ್ಯರೇ? ಆ ದೇವಿಗೂ ನಿಮ್ಮ ಚಂಡಾಮುಂಡರಿಗೂ ನಡೆದ ಘನ ಘೋರ ಯುದ್ಧವನ್ನು ನೋಡಿದೆ. ಏನು ಯುದ್ಧವೇ? ಹೌದು. ಆ ಯುದ್ಧದ ಭೀಕರ ಭೀಷಣ ಸನ್ನಿವೇಶವನ್ನು ಹೇಳಲು ಬಲು ಕುತೂಹಲದಿಂದ ಬಂದೆ ಶುಂಭದೇವ. ಹಾಗಾದರೆ ನಮ್ಮ ಚಂಡಾಮುಂಡರ ಗದಗಾತದ ಸಿಡಿಲಿಗೆ ಆ ಭೈರವಿಯು ಗಡ್ಡ ಗಡ್ಡ ಗಡ್ಡನೆ ನಡುಗೆ ಚಡಪಡಿಸಬೇಕಲ್ಲವೇ? ಅಯ್ಯೋ, ಚಡಪಡಿಸಿದರೋ ಕನವರಿಸಿದರೋ ಕೇಳು. ನಿಮ್ಮ ಚಂಡಾಮುಂಡರು ಆ ಕಾನನಕ್ಕೆ ಕಾಲಿಟ್ಟ ಕೂಡಲೇ ಗಿರಿ ಗುಡ್ಡಗಳೇ ಉರುಳಿ ಬಿದ್ದವು, ದಿಕ್ಕುಗಳು ಚೆದುರಿದವು. ಆ ಚಂಡಿಯು ಆಶ್ಚರ್ಯಚಕಿತಳಾದಳು. ಭಲೆ ಭಲೆ ನಾರದರೆ ಭಲೆ. ಕೇವಲ ನಮ್ಮ ದಳಪತಿಗಳಾದ ಚಂಡಾಮುಂಡರು ರಣರಂಗಕ್ಕೆ ಕಾಲಿಟ್ಟ ಮಾತ್ರಕ್ಕೆ ಅವಳು ದಿಗ್ಭ್ರಾಂತಳಾದಳೆಂದರೆ ಅವಳು ನಮ್ಮ ಚಂಡಾಮುಂಡರಿಗೆ ಶರಣಾಗಿ ಬರುತ್ತಿರಬಹುದಲ್ಲವೇ? ಇಲ್ಲ ಶುಂಭಾಸುರ, ಕೇಳು. ಬಂಧಿಸಿದಳೋದ ನಿಮ್ಮ ಸೈನ್ಯವು ಆ ಚಂಡಿಯನ್ನು ಸುತ್ತ ಮುಟ್ಟಿತು. ಕೋಪಗೊಂಡ ಆ ಚಂಡಿಯು ನಿಮ್ಮ ಸೈನ್ಯವನ್ನು ಕಾಲಿನಿಂದಲೇ ಒದ್ದು ಧ್ವಂಸ ಮಾಡಿಬಿಟ್ಟಳು. ಧ್ವಂಸ ಮಾಡಿದಳೆ ಪೂಜ್ಯರೇ? ಹೌದು. ಇದನ್ನು ಕಂಡು ನಮ್ಮ ಚಂಡಾಮುಂಡರು ಸುಮ್ಮನಿದ್ದರೆ? ಇಲ್ಲ ಶುಂಭದೇವ, ಇದನ್ನು ಕಂಡ ನಿಮ್ಮ ಚಂಡಾಮುಂಡರು ಕೆಂಡಗಳನ್ನುಗುಳುತ್ತಾ ಆ ಚಂಡಿಯನ್ನು ಹಿರಿಯಲು ಹೋದರು. ಆದರೇನು ನಾರದರೆ? ಆ ಕಡು ಕೋಪಗೊಂಡ ಚಂಡಿಯು ನಿಮ್ಮ ಚಂಡಾಮುಂಡರನ್ನು ಹಿಡಿದು ಅವರ ಚಂಡಿಕೆಗಳನ್ನು ಕಡಿದು ಗರ್ಜಿಸಿ ಅವರ ರಕ್ತವನ್ನು ಘಟ ಘಟನೆ ಕುಡಿದೇ ಬಿಟ್ಟಳು. ಹೋ, ನಮ್ಮ ಚಂಡಾಮುಂಡರು ಮರಣವಾದರೆ ಇಲ್ಲ, ಮಹಾಪರಾಕ್ರಮೆಯು ಕೇವಲ ಸ್ತ್ರೀಯಳು ಕೊಲ್ಲುವುದೆಂದಿಗೂ ಸಾಧ್ಯವಿಲ್ಲ. ಇಲ್ಲ, ಇದನ್ನು ನಾನು ನಂಬಲಾರೆ ಪೂಜ್ಯರೇ, ನಂಬಲಾರೆ. ಶುಂಭಾಸುರ, ನಾನಿದೆಲ್ಲವನ್ನು ನನ್ನ ಕಣ್ಣಾರೆ ಕಂಡೇ ಬಂದಿದ್ದು. ಹಾಗಾದರೆ
ನಮ್ಮ ಚಂಡಾಮುಂಡರು ಮರಣವಾದರೆ ಇಲ್ಲ, ಮಹಾಪೌರುಷಶಾಲಿಗಳಾಗಿ 14 ಲೋಕಗಳನ್ನೇ ಧೂಳಿಪಟ ಮಾಡುವ ನಮ್ಮ ಚಂಡಾಮುಂಡರು ಮರಣವಾದರೆ, ನಮ್ಮ ಚಂಡಾಮುಂಡರು ರಣಕುಂಡಲದಲ್ಲಿ ಆ ರಣಚಂಡಿಗೆ ಮರಣವಾದರೆ ಇಲ್ಲ ಇಲ್ಲ, ಇದನ್ನು ನಾನು ನಂಬಲಾರೆ ಪೂಜರೇ, ನಂಬಲಾರೆ. ಇಂದು ನಾನೇ ಯುದ್ಧಕ್ಕೆ ಹೋಗಿ ಆ ರಣಮಾರಿಯನ್ನು ಕೊಂದಿ ಚಿಂದಿ ಮಾಡಿ ಬರುತ್ತೇನೆ. ಸಮಾಧಾನ ತಂದುಕೊಂಡ, ಸಮಾಧಾನ ತಂದುಕೋ. ಇದರಲ್ಲಿ ಆ ಪರ ತ್ರಿಮೂರ್ತಿಗಳದೇನೋ ಕೈವಾಡವಿದೆ. ಇಲ್ಲವಂದರೆ ಕೇವಲ ಕೇವಲ ಹೆಂಗಸೊಬ್ಬಳು ಮಹಾಪರಾಕ್ರಮಿಗಳನ್ನು ಸಮ್ಮನಿಸಿದರೆಂದರೆ ನಾನು ಸಮ್ಮನಿರಲು ಸಾಧ್ಯವಿಲ್ಲ. ಅಣ್ಣ, ನಾನೇ ಹೋಗಿ ಆ ತ್ರಿಮೂರ್ತಿಗಳನ್ನು ಕೊಂದು ಬರುವನು. ಇಂದು ನಾನು ಮಾಡುವ ಯುದ್ಧದಲ್ಲಿ ಆ ಕಾಳಿಯನ್ನು ಕೊಂದು ಚಂದಿ ಮಾಡಿ ದೇವ ಸಮೂಹವನ್ನೇ ಸುಟ್ಟು ಸೂರೆಗೈ ಮಾಡುತ್ತೇನೆ. ಆದಮಳಾದ ರಣಭೈರ್ಯವನ್ನು ಸಿಗದು ಸೀಳಿ ಅವಳ ರುಂಡ ಮುಂಡಗಳನ್ನು ಚೀಳಿ ಕೈ ಕಾಲುಗಳನ್ನು ಹರಿದು ಮುರಿದಿಕ್ಕೆ ಬರುವೆನು. ಕೊಡು ನನಗಾಗ್ತೇನು. ಬೇಡ ಬೇಡ ಸಹೋದರ, ಬೇಡ. ನಿನ್ನ ಪ್ರಾಣಕ್ಕಿಂತಲೂ ಇದಾವುದು ನನಗೆ ಹೆಚ್ಚಲ್ಲ. ತ್ರಿಮೂರ್ತಿಗಳೆಂಬ ಆ ಕೀಟಗಳು ನನಗೆ ತೃಣ ಸಮಾನರು. ಅದು ಅಲ್ಲದೆ ಯಕಶ್ಚಿ ಸ್ತ್ರೀಯರೊಡನೆ ನೀನು ಯುದ್ಧ ಮಾಡಲು ಹೋಗುವುದೇ ಇಲ್ಲ. ದುರಧೀರ ಶೂರ ಪ್ರಳಯ ಭಯಂಕರನಾದ ನಾನಿರುವಾಗ ನೀನು ಆ ಸ್ತ್ರೀ ಇದ್ದಲ್ಲಿಗೆ ಯುದ್ಧಕ್ಕೆ ಹೋಗುವುದೇ ಬೇಡ. ಅಣ್ಣ, ನನ್ನ ಪರಾಕ್ರಮದಲ್ಲಿ ನಿನಗೆ ಸಂದೇಹವೇ? ಸೃಷ್ಟಿ ಸ್ಥಿತಿ ಲಯಗಳನ್ನೇ ತಲ್ಲಣಗೊಳಿಸುವ ಈ ನನ್ನ ಮಹಾಪರಾಕ್ರಮದಲ್ಲಿ ನಿನಗೆ ಸಂದೇಹವೇ ಅಣ್ಣ? ಇಲ್ಲ ಇಲ್ಲ ಸಹೋದರ, ಇಲ್ಲ. ನಿನ್ನ ಪರಮಿತ ಪರಾಕ್ರಮವನ್ನು ನಾನು ಬಲ್ಲೆ. ಆದರೆ ನಿನ್ನಪ್ಪನನ್ನು ಯುದ್ಧಕ್ಕೆ ಕಳುಹಿಸಿ ನಾನು ಸುಮ್ಮನಿರಲು ಸಾಧ್ಯವಿಲ್ಲ. ಆದ್ದರಿಂದ ನಡೆ, ನಾವಿಬ್ಬರು ಯುದ್ಧಕ್ಕೆ ಹೋಗೋಣ. ನಾವು ಮಾಡುವ ಕದನ ಮೊದಲು ಆ ತ್ರಿಮೂರ್ತಿಗಳನ್ನು ಕಡಿದು ತ್ರಿಲೋಕಗಳನ್ನು ಧ್ವಂಸಗೊಳಿಸೋಣ. ನಾವು ಮಾಡುವ ಕದನದಿಂದ ಗಗನವೇ ಮರ್ದನಗೈದು ತಾರಾ ಚಂದ್ರರು ಉದುರು ಬೀಳಬೇಕು, ಸೂರ್ಯನು ಕರಗಿ ನೀರಾಗಬೇಕು, ಸಾಗರನು ಕಥನೆ ಕುದಿಯಬೇಕು. ನಮ್ಮ ವೀರ ಗರ್ಜನೆಗೆ ದಶ ದಿಕ್ಕುಗಳೇ ಮೀರಿದು ಇಂದು ಕೋನನದಲ್ಲಿರುವ ಆರಣ ಚೆಂಡಿಯನ್ನು ಕೊಂದು ತಿಂದು ಮಾಡದಿದ್ದರೆ ನಾವು ಶುಂಭರೇ ಅಲ್ಲ. ನಡೆ ಸಹೋದರ, ಹೋಗೋಣ. ಚಕ್ರವರ್ತಿಗಳೇ, ಸ್ವಲ್ಪ ತಾಳಿ. ತ್ರಿಲೋಕ ದುರಂಧರರಾದ ನೀವು ಕೇವಲ ಸ್ತ್ರೀಯರೊಡನೆ ಯುದ್ಧಕ್ಕೆ ಹೋಗುವುದೇ? ನಿಮ್ಮ ಸಾಮಂತ ರಾಜರು ಮಹಾಗಟ್ಟಿಗರು, ತ್ರಿಲೋಕಗಳನ್ನೇ ಜಯಿಸಬಲ್ಲ ಮಹಾಪರಾಕ್ರಮಿಗಳಿರುವಾಗ ಕೇವಲ ಆ ಸ್ತ್ರೀಯಲ್ಲಿಗೆ ಯುದ್ಧಕ್ಕೆ ನೀವೇ ಹೋಗಬೇಕೇ? ನಾರದರೆ, ಮಹಾಶೂರನಾದ ಚಂಡಾಮುಂಡರೆ ಆರನ ಚಂಡಿಗೆ ಬಲಿಯಾಗಿ ಹೋದರೆಂದರೆ ನಾನು ಇನ್ಯಾರನ್ನು ಬಲಿ ಕೊಡಲು ಆರನ ಚಂಡಿಗೆ ಸಾಧ್ಯವಿಲ್ಲ. ಆದ್ದರಿಂದ ನಾನೇ ಇಂದು ಯುದ್ಧಕ್ಕೆ ಹೋಗಿ ಆರಣ ಮಾರಿಯನ್ನು ಸಂಹರಿಸಿ ತ್ರಿಮೂರ್ತಿಗಳೆಂಬ ಆ ಕೀಟಗಳನ್ನು ಒಂದೇ ಬಾರಿ ಸತಷ್ಟೂನ ಮಾಡಿ ತಿಂದು ಜೀರ್ಣಿಸಿಕೊಂಡು ಬರುತ್ತೇನೆ. ಸಹೋದರ, ಅಣ್ಣ, ನಡೆ ಹೋಗೋಣ. ಚಕ್ರವರ್ತಿಗಳೇ, ಸ್ವಲ್ಪ ತಾಳ್ಮೆಯಿಂದ ನನ್ನ ಮಾತನ್ನು ಕೇಳುವಿರಾ? ನಿಮ್ಮ ಸಾಮಂತ ರಾಜನಾದ ತೇಜೋವತಿಯನ್ನಾಳುತ್ತಿರುವ ರಕ್ತ ಬಿಜಾಸುರನು ನಿಮ್ಮ ಬಂಧು ಮಾತ್ರವಲ್ಲದೆ ಅಮೋಘವಾದ ವರಗಳನ್ನು ಪಡೆದು ಕಾಲ ಭೈರವನಂತೆ ಮೆರೆಯುತ್ತಿರುವನು. ಅವನ ಒಂದು ತೊಟ್ಟಿಯನ್ನು ರಕ್ತವು ಭೂಮಿಗೆ ಸ್ಪರ್ಶಿಸಿದರೂ
ಅವನಂತವರು ಸಹಸ್ರಾರು ಸಂಖ್ಯೆಯಲ್ಲಿ ಉದ್ಭವಿಸುವರು. ಆದ್ದರಿಂದ ಆ ದೇವಿಗಾಗಲಿ ಆ ದೇವತರಿಗಾಗಲಿ ಅವನೆದುರು ಹೋರಾಡುವುದು ಸಾಧ್ಯವಾಗುವುದಿಲ್ಲ. ಏನು ರಕ್ತ ಬೀಜನೆ? ಬೇಷ್ ಬೇಷ್ ನಾರದರೆ ಬೇಷ್. ನಿಮ್ಮ ಒಳ್ಳೆಯ ಆಲೋಚನೆಗೆ ನಮ್ಮ ರಕ್ತ ಬೀಜನ ಎದುರು ನಿಂತು ಯುದ್ಧ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು ಮಾಡಲಿ ಆ ಕಾಳಿಯು ಯುದ್ಧ. ಇದುವರೆಗೂ ಸಣ್ಣ ಪುಟ್ಟ ವೀರರನ್ನು ಕೊಂದ ಎಂದು ಬೀಗುತ್ತಿರುವ ರಣಮಾರಿಯು ಇನ್ನು ಮಾಡಲಿ ಯುದ್ಧ. ಸಹೋದರ ಅಣ್ಣ, ಹಿಂದೆ ತೇಜೋವತಿಯಿಂದ ನಮ್ಮ ರುದಿರಾಸುರನನ್ನು ಕರೆಯಿಸು. ಅಣ್ಣ, ಈಗಲೇ ನಮ್ಮ ಚಾರನನ್ನು ರಕ್ತಬೀಜಸುರನಿಗೆ ಕಳಿಸುತ್ತೇನೆ. ಚಕ್ರವರ್ತಿ, ಚಾರನು ಬೇಡ, ನಾನೇ ಹೋಗಿ ನಿಮ್ಮ ರಕ್ತಬೀಜಾಸುರನಿಗೆ ಈ ವಿಷಯವನ್ನು ತಿಳಿಸಿ ಇಲ್ಲಿಗೆ ಬರುವಂತೆ ಮಾಡುತ್ತೇನೆ. ಭಲೆ ಭಲೆ ನಾರದರೆ ಭಲೆ. ನಿಮ್ಮ ಒಳ್ಳೆಯ ಆಲೋಚನೆಗೂ ಹಾಗೂ ನಿಮ್ಮ ಸಹಾಯಕ್ಕೂ ಹೋಗಿ ನಮ್ಮ ರುದಿರಾಸುರನನ್ನು ಇಲ್ಲಿಗೆ ಬರೋ ಮಾಡುವ ಕಾರ್ಯ ನಿಮ್ಮದು. ಚಕ್ರವರ್ತಿಗಳೇ, ನೀವಿನ್ನು ನಿಶ್ಚಿಂತೆಯಾಗಿರಿ, ನಾನಿನ್ನು ಬರುತ್ತೇನೆ. ಧಾರಣವಾಗಿ ಪೂಜ್ಯರೇ.